ಸ್ನೇಹಿತರೆ, ಒಂದು ಪ್ರಶ್ನೆ. ನೀವು ಯಾವತ್ತಾದರೂ ಒಂದು ತಪ್ಪು ಮಾಡಿ ತಪ್ಪಿಸಿಕೊಂಡ ಹಾಗೆ ಅನಿಸಿದೆಯಾ? ಯಾರಿಗೂ ಗೊತ್ತಾಗಲಿಲ್ಲ, ಯಾವ ಶಿಕ್ಷೆಯೂ ಬರಲಿಲ್ಲ, ಜೀವನ ಸಾಮಾನ್ಯವಾಗಿ ಮುಂದುವರಿಯುತ್ತಿದೆ. ಆದರೆ ಭಗವಾನ್ ಬುದ್ಧರು 2600 ವರ್ಷ ಹಿಂದೆ ಒಂದು ಮಾತು ಹೇಳಿದರು. ಅದು ಇಂದಿಗೂ ಎಷ್ಟು ಸತ್ಯ ಅಂತ ನೋಡಿ. ಧಮ್ಮಪದ ಶ್ಲೋಕ 71. ನಹಿ ಪಾಪಂ ಕಥಂ ಕಮ್ಮಂ ಸಜ್ಜು ಖೀರಂ ವ ಮುಚ್ಚತಿ ಡಹಂತಂ ಬಾಲಮನ್ವೇತಿ ಭಸ್ಮ ಚನ್ನೋವ ಪಾವಕೋ. ಕನ್ನಡದಲ್ಲಿ ಅರ್ಥ: ಕೆಟ್ಟ ಕೆಲಸ ಮಾಡಿದ ಕೂಡಲೇ ಅದರ ಫಲ ಬರುವುದಿಲ್ಲ. ಹಾಲು ಹೆಪ್ಪಾಗಲು ಸಮಯ ಬೇಕಾಗುವಂತೆ. ಆದರೆ ಅದು ಮೂರ್ಖನನ್ನು ಹಿಂಬಾಲಿಸುತ್ತದೆ, ಬೂದಿ ಮುಚ್ಚಿದ ಬೆಂಕಿಯಂತೆ. ಹೊರಗೆ ಶಾಂತ, ಒಳಗೆ ಉರಿಯುತ್ತಲೇ ಇರುತ್ತದೆ. ಮೊದಲು ಶ್ಲೋಕ 70 ಕೇಳಿ. ಬುದ್ಧ ಹೇಳುತ್ತಾರೆ, ಒಬ್ಬ ಮೂರ್ಖ ತಿಂಗಳ ನಂತರ ತಿಂಗಳು ಕುಶಗ್ರಾಸ ತಿಂದು ತಪಸ್ಸು ಮಾಡಬಹುದು, ವರ್ಷಗಟ್ಟಲೆ ದೇಹ ಕಷ್ಟಪಡಿಸಿಕೊಳ್ಳಬಹುದು. ಆದರೆ ಒಳಗಿನ ಅರಿವಿಲ್ಲದ ಅವನು ಧರ್ಮವನ್ನು ಅರಿತ ವ್ಯಕ್ತಿಯ 16ನೇ ಒಂದು ಭಾಗಕ್ಕೂ ಸಮನಾಗುವುದಿಲ್ಲ. ಇಲ್ಲಿ ಬುದ್ಧ ಹೇಳಿದ್ದು ಸರಳ: ಬಾಹ್ಯ ಆಚರಣೆ ಮುಖ್ಯ ಅಲ್ಲ, ಒಳಗಿನ ಪ್ರಜ್ಞೆ ಮುಖ್ಯ. ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ದೇವೆ, ಎಷ್ಟು ಉಪವಾಸ ಮಾಡಿದ್ದೇವೆ, ಆದರೆ ಒಳಗೆ ಅದೇ ಸಿಟ್ಟು, ಅದೇ ದ್ವೇಷ, ಅದೇ ಭಯ ಇದ್ದರೆ ಬದಲಾವಣೆ ಆಗುವುದಿಲ್ಲ. ಇದನ್ನೇ ಆಧುನಿಕ ಮನೋವಿಜ್ಞಾನ ಬಿಹೇವಿಯರಲ್ ಗ್ಯಾಪ್ ಅಂತ ಕರೆಯುತ್ತದೆ. ನಾವು ಮಾಡುವ ಕ್ರಿಯೆ ಮತ್ತು ನಮ್ಮ ಒಳಗಿನ ಅರಿವಿನ ನಡುವಿನ ಅಂತರ. ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಇದೆ: ನಮ್ಮ ತಪ್ಪುಗಳು ಎಲ್ಲಿ ಹೋಗುತ್ತವೆ? ನಾವು ಮಡೆತರೆ ಮುಗೀತಾ? ಶ್ಲೋಕ 71ಕ್ಕೆ ಬರೋಣ. ಡಹಂತಂ ಬಾಲಮನ್ವೇತಿ ಭಸ್ಮ ಚನ್ನೋವ ಪಾವಕೋ. ಕೆಟ್ಟ ಕರ್ಮ ಮೂರ್ಖನನ್ನು ಹಿಂಬಾಲಿಸುತ್ತದೆ, ಬೂದಿ ಮುಚ್ಚಿದ ಬೆಂಕಿಯಂತೆ. ನಿಮಗೆ ಒಂದು ಉದಾಹರಣೆ ಹೇಳುತ್ತೇನೆ. ಒಬ್ಬ ವ್ಯಕ್ತಿ ಕೆಲಸದಲ್ಲಿ ಸ್ನೇಹಿತನನ್ನು ಮೋಸ ಮಾಡಿ ಪ್ರಮೋಷನ್ ತಗೊಂಡ. ಯಾರಿಗೂ ಗೊತ್ತಾಗ್ಲಿಲ್ಲ. ಆರಂಭದಲ್ಲಿ ಎಲ್ಲ ಸರಿಯಿತ್ತು, ಆದರೆ ನಿಧಾನವಾಗಿ ನಿದ್ದೆ ಸರಿ ಬರಲಿಲ್ಲ. ಮನೆಯಲ್ಲಿ ಚಿಕ್ಕ ಕಾರಣಕ್ಕೆ ಸಿಟ್ಟು ಬರತೊಡಗಿತು. ಮನಸ್ಸು ಸದಾ ಒಂದು ಭಾರ ಹೊತ್ತಂತೆ ಇತ್ತು. ಇದು ಬೂದಿ ಮುಚ್ಚಿದ ಬೆಂಕಿ. ಆಧುನಿಕ ಮನೋವಿಜ್ಞಾನದಲ್ಲಿ ಇದನ್ನು ಮೋರಲ್ ರೆಸಿಡ್ಯೂ ಅಂತಾರೆ. ತಪ್ಪಾದ ನಿರ್ಧಾರ ಮನಸ್ಸಿನಲ್ಲಿ ಒಂದು ಭಾರವಾಗಿ ಉಳಿಯುತ್ತದೆ. ನೀವು ಮರೆತರೂ ನಿಮ್ಮ ಮೆದುಳು ಮರೆಯುವುದಿಲ್ಲ. ನ್ಯೂರೋಸೈಂಟಿಸ್ಟ್ಸ್ ಹೇಳ್ತಾರೆ, ತಪ್ಪೊಪ್ಪಿಕೊಳ್ಳದಿದ್ದರೆ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಸದಾ ಆಕ್ಟಿವ್ ಆಗಿರ್ತದೆ. ಅದು ಒಳಗೊಳಗೆ ಉರಿಯುತ್ತಲೇ ಇರುತ್ತದೆ. ಹಾಗಾದರೆ ಉಪಾಯ ಏನು? ಬುದ್ಧ 2 ವಿಷಯ ಹೇಳಿದ್ರು. 1, ಮೊದಲು ಒಳಗಿನ ಅರಿವು ಬೆಳೆಸಿ. ಬಾಹ್ಯ ಆಚರಣೆ ಮೊದಲಲ್ಲ, ಒಳಗಿನ ಜಾಗೃತಿ ಮೊದಲು. ಧ್ಯಾನ, ಶ್ಲೋಕ, ದೇವಸ್ಥಾನ ಇವೆಲ್ಲ ಒಳ್ಳೆಯದು. ಆದರೆ ಒಳಗಿನ ಅರಿವಿಲ್ಲದಿದ್ದರೆ ಅವು ಬರೀ ವ್ಯರ್ಥ, ಪ್ರಯೋಜನ ಇಲ್ಲ. 2, ತಪ್ಪಾಗಿದ್ದರೆ ಅದನ್ನು ಒಳಗೇ ಒಪ್ಪಿಕೊಳ್ಳಿ, ಮರೆಮಾಚದಿರಿ. ಒಪ್ಪಿಕೊಂಡ ಕ್ಷಣದಲ್ಲಿ ಬೆಂಕಿಗೆ ಆಮ್ಲಜನಕ ಕಡಿಮೆಯಾಗುತ್ತದೆ. ಬೂದಿ ಮೇಲೆ ಮಣ್ಣು ಹಾಕಿದರೆ ಬೆಂಕಿ ಆರುವುದಿಲ್ಲ, ಆಮ್ಲಜನಕ ತೆಗೆದರೆ ಮಾತ್ರ ಆರ್ತದೆ. ಇದನ್ನೇ ಬುದ್ಧನು ಪಕ್ಕಾ ವೆಕ್ಕಣ, ಸ್ವಪರೀಕ್ಷೆ ಎಂದು ಕರೀತಾರೆ. ಪ್ರತಿದಿನ ರಾತ್ರಿ 1 ನಿಮಿಷ ಇಂದು ನಾನು ಏನು ಮಾಡಿದೆ, ಯಾಕೆ ಮಾಡಿದೆ ಎಂದು ಕೇಳಿಕೊಳ್ಳಿ. ಇಂದು ಒಂದು ಕ್ಷಣ ಕಣ್ಣು ಮುಚ್ಚಿ ಕೇಳಿ, ಯಾವ ಬೆಂಕಿ ನಿಮ್ಮ ಒಳಗೆ ಬೂದಿ ಮುಚ್ಚಿ ಉರಿಯುತ್ತಿದೆ. ಆ ಬೂದಿ ತೆಗೆಯುವ ಧೈರ್ಯ ಬೇಕು. ಅದೇ ಧಮ್ಮದ ಮೊದಲ ಹೆಜ್ಜೆ. ಈ ವಿಡಿಯೋ ಉಪಯೋಗ ಆಯ್ತಾ? ಒಂದು ಲೈಕ್ ಕೊಡಿ. ನಿಮ್ಮ ಒಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಸತ್ಯ ಅವರಿಗೂ ಬೇಕಾಗಬಹುದು. ಇಂತಹ ಬೋಧನೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಶಾಂತಿ ನಿಮ್ಮೊಳಗೆ ಇದೆ. ನಮಸ್ಕಾರ.